ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 38ನೇ ಅಧ್ಯಾಯವನ್ನು ಶುರು ಮಾಡೋಣ. ಲತಾಗೆ ರೋಹಿಣಿಯಿಂದ ಮೆಸೇಜ್ ಬಂದಿದ್ದು ನೋಡಿ ಹಾಲು ಕುಡಿದಷ್ಟು ಸಂತೋಷ ಆಗಿತ್ತು. ತಾನು ಅಂದುಕೊಂಡ ಕೆಲಸ ಆಯಿತು. ಇನ್ನು ಅದರ ಪರಿಣಾಮದ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದಳು. ತಕ್ಷಣ ರೋಹಿಣಿ ಕಾಲ್ ಬಂತು. ರಿಸೀವ್ ಮಾಡಿ, ಹಲೋ ಹೇಳು ರೋಹಿಣಿ ಎಂದಳು. ನಿಮ್ಮ ಕೆಲಸ ಮಾಡಿದ್ದೀನಿ. ನನಗೆ ನಿಜವಾಗ್ಲೂ ಶರತ್ ಸಿಗ್ತಾನಲ್ವಾ ಎಂದು ಕೇಳಿದಳು ಅನುಮಾನದಿಂದ. ಖಂಡಿತ ಸಿಗ್ತಾನೆ ಎಂದಳು ಭರವಸೆ ಕೊಡುವಂತೆ. ಹೇಗೆ ನಂಬೋದು? ಆಗ ನಿಮ್ಮ ನಾದಿನಿನ ಗಂಟು ಹಾಕಬೇಕು ಅಂತಿದ್ರಿ, ಆದರೆ ಈಗ ನನಗೆ ಸಿಗೋ ಹಾಗೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ. ಆ ಮಾತಿನ ಹಾಗೆ ನಡ್ಕೊಳ್ತೀರಾ ಅಲ್ವಾ? ಒಂದು ವೇಳೆ ನೀವೇನಾದರೂ ನನಗೆ ಯಾಮಾರಿಸಿದರೆ ನಾನು ಮಾತ್ರ ನೀವು ಮಾಡೋದಕ್ಕೆ ಹೇಳಿದ ಕೆಲಸನ ಎಲ್ಲರ ಮುಂದೆ ಹೇಳ್ತೀನಿ ಅಷ್ಟೆ ಎಂದು ಧಮಕಿ ಹಾಕಿದಳು ರೋಹಿಣಿ. ಹಾಗೆಲ್ಲ ಮಾಡಬೇಡ. ಆಗ ನನ್ನ ನಾದಿನಿನ ಕಟ್ಟಬೇಕು ಅಂತ ನೋಡಿದ್ದೇನೋ ನಿಜ, ಆದರೆ ಆ ಆಸೆ ನೆರವೇರಲ್ಲ ಈಗ. ಯಾಕಂದರೆ ಈಗಾಗಲೇ ಅವಳಿಗೆ ಮದುವೆ ಆಗಿ ಗಂಡನ ಮನೆಯಲ್ಲಿ ಆರಾಮಾಗಿದ್ದಾಳೆ ಎಂದಳು ಲತಾ. ಸರಿ, ಹಾಗಾದರೆ ನಾನು ನಿಮ್ಮನ್ನೇ ನಂಬಿದ್ದೀನಿ ಎಂದಳು ಲತಾ ಮಾತಿನ ಮೇಲೆ ನಂಬಿಕೆ ಬಂದಂತಾಗಿ. ಡೋಂಟ್ ವರಿ, ನಾನು ನಿನ್ನ ಆಸೆನ ಖಂಡಿತ ಈಡೇರಿಸ್ತೀನಿ. ನನ್ನ ಮೇಲೆ ನಂಬಿಕೆ ಇಡು ಎಂದ ಲತಾ ಕಾಲ್ ಡಿಸ್ಕನೆಕ್ಟ್ ಮಾಡಿದಳು. ಲೇ ದಡ್ಡಿ, ನಾನು ಯಾಕೆ ನನ್ನ ತಮ್ಮನಿಗೆ ನಿನ್ನನ್ನು ತಂದ್ಕೊಳ್ಳಿ? ನನ್ನ ಕೆಲಸ ಆಗಬೇಕಿತ್ತು, ಅದಕ್ಕೆ ನಿನ್ನನ್ನು ದಾಳವಾಗಿ ಬಳಸ್ಕೊಂಡೆ ಅಷ್ಟೇ. ನನ್ನ ಕೆಲಸ ಆಗ್ತಿದ್ದ ಹಾಗೆ ನಿನ್ನನ್ನು ಎಲ್ಲಿಡಬೇಕೋ ಅಲ್ಲಿಡ್ತೀನಿ ಎಂದು ತನ್ನಲ್ಲೇ ಹೇಳಿಕೊಂಡವಳು ಮುಂದಿನ ಪ್ಲ್ಯಾನ್ ಬಗ್ಗೆ ತಯಾರಿ ಮಾಡಿಕೊಂಡಳು. ಇವರ ಮೋಸದಿಂದ ತಮ್ಮ ಸಂಸಾರ ಛಿದ್ರವಾಗುವುದರ ಅರಿವಿರದೆ ಶರದ್ ಋತು ಖುಷಿಯಾಗಿದ್ದರು. ರೋಹಿಣಿ ಮನೆಯಿಂದ ಬಂದು ತನ್ನ ಅತ್ತೆ ಕೊಟ್ಟಿದ್ದ ಭಗವದ್ಗೀತೆ ಓದುತ್ತಾ ಡೈನಿಂಗ್ ಟೇಬಲ್ ಮೇಲೆ ತಲೆ ಇಟ್ಟು ಮಲಗಿದಳು. ಅಡುಗೆ ಮನೆಯಲ್ಲಿದ್ದ ಜಾನಕಿಯವರು ಋತುವಿನ ಧ್ವನಿ ಕೇಳಿಸದೇ ಇದ್ದಾಗ ಆಚೆ ಬಂದು ನೋಡಿದರೆ ಋತು ಅಲ್ಲೇ ಮಲಗಿದ್ದು ನೋಡಿ ಋತು ಋತು ಎಂದು ಕರೆಯಲು ಕಣ್ಬಿಟ್ಟಳು. ತುಂಬ ನಿದ್ದೆ ಬರ್ತಿದ್ಯಾ ಎಂದಾಗ, ಯಾಕೋ ಗೊತ್ತಿಲ್ಲ ಅತ್ತೆ, ಓದ್ತಾ ನಿದ್ದೆ ಬಂದ್ಬಿಡ್ತು ಎಂದಳು. ಅಡುಗೆ ಆಗಿದೆ, ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗು ಎಂದರು. ಸರಿ ಅತ್ತೆ ಎಂದು ಭಗವದ್ಗೀತೆಯನ್ನು ಮುಚ್ಚಿ ದೇವರ ಕೋಣೆಗೆ ಹೋಗಿ ಪೀಠದ ಮೇಲಿಟ್ಟು ಕೈ ಮುಗಿದು ಬಂದಳು. ಜಾನಕಿಯವರು ತಟ್ಟೆಗೆ ಬಿಸಿ ಬಿಸಿ ಊಟ ಬಡಿಸಿಕೊಂಡು ಬಂದು ಕೊಟ್ಟರು. ಋತು ತನಗೆ ಹಿಡಿಸಿದಷ್ಟು ತಿಂದು ಮಾತ್ರೆ ತೆಗೆದುಕೊಂಡು ದಿಂಬಿಗೆ ತಲೆ ಇಡುತ್ತಿದ್ದಂತೆ ನಿದ್ರೆ ಆವರಿಸಿತು. ಸಂಜೆ ಆಫೀಸಿನಿಂದ ಮನೆಗೆ ಬಂದ ಶರದ್ಗೆ ಅಡುಗೆ ಕೆಲಸದಾಕೆ ಬಂದು ಕಾಫಿ ಕೊಡಲು, ಮಾಮ್ ಎಲ್ಲಿ? ಕಾಫಿ ನೀವು ಕೊಡ್ತಿದ್ದೀರಾ ಎಂದ. ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಂದಳು ಕೆಲಸದಾಕೆ. ಹೌದಾ, ಇವತ್ತೇನು ವಿಶೇಷ ಎಂದರೆ, ವಿಶೇಷ ಅಂತೇನಿಲ್ಲ ಅಣ್ಣ, ಅದು ದೊಡ್ಡಮ್ಮವರು ದೇವ್ರಿಗೆ ದೀಪ ಹಚ್ಚಿ ದೇವರಿಗೆ ಆರತಿ ಮಾಡಬೇಕಾದ್ರೆ ದೀಪ ಹೋಯಿತು. ಅದಕ್ಕೆ ಗಾಬರಿಯಾಗಿ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ. ಒಂದು ಸರಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ರಾಜಣ್ಣನ ಜೊತೆ ಹೋದರು ಎಂದಳು ಮನೆ ಕೆಲಸದಾಕೆ. ಹೌದಾ, ಋತು ಕೂಡ ಹೋಗಿದ್ದಾಳಾ ಎಂದರೆ, ಇಲ್ಲ ಅಣ್ಣ, ಋತು ಅತ್ತಿಗೆ ಮಧ್ಯಾಹ್ನ ಮಲಗಿದವರು ಇನ್ನೂ ಎದ್ದಿಲ್ಲ ಎಂದಳು. ಸರಿ ಬಿಡು, ನಾನು ನೋಡ್ತೀನಿ ಎಂದು ಕಾಫಿ ಕುಡಿದು ಕಪ್ ಅವಳ ಕೈಗಿಟ್ಟು ರೂಮಿಗೆ ಹೋದ. ಜಾನಕಿಯವರು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದರು. ಅರ್ಚನೆ ಮಾಡಿಸಲು ಪೂಜಾ ಸಾಮಗ್ರಿಗಳನ್ನು ಕೊಟ್ಟು ಕಣ್ಮುಚ್ಚಿ ಕೈ ಮುಗಿದು, ಭಗವಂತ, ಯಾವುದರ ಸೂಚನೆ ಇದು? ಯಾಕಿಂತ ಅಪಶಕುನ ಆಯಿತು? ಯಾರಿಗೇನು ಕಾದಿದೆ? ದೇವರೇ, ಯಾವುದೇ ಕೆಟ್ಟ ಘಟನೆ ನಡೆಯದಂತೆ, ಯಾರಿಗೂ ಯಾವ ತೊಂದರೆನೂ ಆಗದಂತೆ ನೀನೇ ಕಾಪಾಡಬೇಕು ಎಂದು ಬೇಡಿಕೊಂಡು ನಂತರ ಪ್ರದಕ್ಷಿಣೆ ಹಾಕಿ ತೀರ್ಥ ಪ್ರಸಾದ ತೆಗೆದುಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಮನೆ ಕಡೆ ಹೊರಟರು. ರೂಮಿಗೆ ಬಂದ ಶರದ್ ಋತು ಪಕ್ಕ ಕೂತು ಅವಳ ಹಣೆ ನೇವರಿಸಿ, ಋತುಗೆ ಆಗಷ್ಟೇ ಎಚ್ಚರವಾಗಿ ಕಣ್ಣು ತೆರೆದರೆ ತನ್ನ ಪಕ್ಕದಲ್ಲಿ ಶರದ್ ಕೂತಿದ್ದು ನೋಡಿ, ಶರದ್, ಯಾವಾಗ ಬಂದೆ ಎಂದಳು. ಈಗಷ್ಟೇ ಬಂದೆ, ಲಚ್ಚಿ ಹೇಳಿದ್ಲು ಮಧ್ಯಾಹ್ನ ಮಲಗಿದ್ದು ಇನ್ನೂ ಎದ್ದಿಲ್ಲ ಅಂತ ಎಂದರೆ, ಯಾಕೋ ಗೊತ್ತಿಲ್ಲ, ತುಂಬ ಕಣ್ಣೆಳಿತಿತ್ತು. ಊಟ ಮಾಡಿ ಮಲಗಿದ ತಕ್ಷಣ ನಿದ್ದೆ ಬಂದ್ಬಿಡ್ತು ಎಂದಳು. ಸರಿ ಎಂದು ಶರದ್ ಫ್ರೆಶಪ್ ಆಗಲು ಹೋದ. ದೇವಸ್ಥಾನದಿಂದ ಮನೆಗೆ ಬಂದ ತನ್ನ ತಾಯಿಯ ಬಳಿ ಬಂದ ಶರದ್, ಮಾಮ್, ದರ್ಶನ ಚೆನ್ನಾಗಾಯ್ತಾ ಎಂದ. ಹ್ಞೂ ಕಣೋ, ಚೆನ್ನಾಗಾಯ್ತು. ನೀನು ಯಾವಾಗ ಬಂದೆ? 10 ನಿಮಿಷ ಆಯಿತು ಮಾಮ್ ಬಂದು. ಯಾಕೆ ಡಲ್ಲಾಗಿದ್ದೀರಾ, ಏನಾಯಿತು ಎಂದ. ಏನಿಲ್ಲ ಎಂದು ಮಾತು ತೇಲಿಸಿದಾಗ, ಮಾಮ್, ಒಂದು ದೀಪ ಹಾರಿ ಹೋಗಿದ್ದಕ್ಕೆ ಯಾರಾದರೂ ಇಷ್ಟೊಂದು ಗಾಬರಿ ಭಯ ಪಟ್ಕೊಳ್ತಾರಾ ಎಂದ. ಯಾವತ್ತೂ ಇಲ್ಲದೆ ಇವತ್ತೇ ಯಾಕೆ ಹಾಗಾಯಿತು ಅಂತ ಅಷ್ಟೇ ಎಂದರೆ, ಮಾಮ್, ಗಾಳಿಗಾರಿರಬಹುದು, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಈಗ ಹೇಗೂ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಲ್ವಾ,
ಎಲ್ಲ ಸರಿಯಾಗುತ್ತೆ ಎಂದು ಸಮಾಧಾನಿಸಿದ. ಹ್ಞೂ ಎಂದರೂ ಮನಸ್ಸಲ್ಲಿ ಆತಂಕ ಇದ್ದೇ ಇತ್ತು. ಯಾವುದೋ ಅನಾಹುತದ ಸೂಚನೆ. ತಗೋ ದೇವ್ರ ಪ್ರಸಾದ ಎಂದು ಬಾಳೆಹಣ್ಣು ಕೊಟ್ಟರು. ಹಾಗೆ ಋತುಗೂ ಕೊಡು ಎಂದು ಕೊಟ್ಟರು. ಋತುಗೆ ಜ್ಯೂಸ್ ಮತ್ತು ದೇವರ ಪ್ರಸಾದ ಕೊಟ್ಟ. ಪ್ರಸಾದ ತಿಂದು ಜ್ಯೂಸ್ ಕುಡಿದು ಕೆಳಗಡೆ ನಡೆದಳು. ಶರದ್ ಲ್ಯಾಪ್ಟಾಪ್ ತೆರೆದು ಆಫೀಸ್ ವರ್ಕ್ ಮಾಡುತ್ತಾ ಕುಳಿತ. ರಾತ್ರಿ ಊಟದ ಸಮಯಕ್ಕೆ ಋತುಗೆ ಸಣ್ಣದಾಗಿ ಹೊಟ್ಟೆ ನೋಯುತ್ತಿತ್ತು. ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಎಲ್ಲರ ಜೊತೆ ನಗುತ್ತಾ ಹರಟೆಯಲ್ಲಿ ಊಟ ಮಾಡಿ ಮುಗಿಸಿದರು. ಶರದ್ ಊಟ ಮಾಡಿ ಬಂದ ಮೇಲೂ ಆಫೀಸ್ ವರ್ಕ್ ಮಾಡ್ತಿದ್ದ. ಋತು ಸಹ ನಿದ್ರೆ ಬಾರದೆ ಪುಸ್ತಕವೊಂದನ್ನು ಕೈಗೆತ್ತಿಕೊಂಡು ಓದಲು ಶುರು ಮಾಡಿದಳು. ಓದುತ್ತಾ ಹಾಗೆ ಆ ಪುಸ್ತಕವನ್ನು ಎದೆ ಮೇಲಿಟ್ಟುಕೊಂಡು ಹಾಗೇ ಮಲಗಿಬಿಟ್ಟಳು. ಶರತ್ ತನ್ನ ಕೆಲಸ ಮುಗಿಸಿ ಋತು ಮಲಗಿದ್ದು ನೋಡಿ ಅವಳ ಪುಸ್ತಕವನ್ನು ಎತ್ತಿಟ್ಟು ಸರಿಯಾಗಿ ಮಲಗಿಸಿ ಹೊದಿಕೆ ಹೊದಿಸಿ ತಾನು ಅವಳ ಪಕ್ಕ ಉರುಳಿ ಅವಳ ಹೊಟ್ಟೆಯ ಮೇಲೆ ತನ್ನ ತಲೆ ಇಟ್ಟು ಮಗುವಿನ ಜೊತೆ ಒಬ್ಬನೇ ಮಾತನಾಡಲು ಶುರು ಮಾಡಿದ. ಇದು ಪ್ರತಿದಿನ ಪ್ರತಿ ರಾತ್ರಿಯ ಕೆಲಸ ಆಗಿತ್ತು. ರಾತ್ರಿ ಮಲಗುವ ಮುನ್ನ ಗಂಟೆಗಟ್ಟಲೆ ಹೊಟ್ಟೆಯಲ್ಲಿನ ಮಗುವಿನ ಜೊತೆ ಒಬ್ಬನೇ ಮಾತನಾಡಿ ಮಲಗುತ್ತಿದ್ದ. ಗುಬ್ಬಿಕಂದ, ಯಾವಾಗ ಆಚೆ ಬರೋದು ನೀನು? ನಿನ್ನನ್ನು ನೋಡಬೇಕು ಅಂತ ತುಂಬ ಅನ್ನಿಸ್ತಿದೆ. ನೀನು ನಿನ್ನ ಮಮ್ಮಿ ಹೊಟ್ಟೆಯಲ್ಲಿ ಮೂಡಿದ ದಿನದಿಂದ ನಾನೆಷ್ಟು ಎಕ್ಸೈಟ್ ಆಗಿದ್ದೀನಿ ಗೊತ್ತಾ? ಫಸ್ಟ್ ಟೈಮ್ ಸ್ಕ್ಯಾನ್ ಮಾಡಿದಾಗ ನಿನ್ನ ಹಾರ್ಟ್ ಬೀಟ್ ಕೇಳಿ ನನಗಾದ ಖುಷಿ ಅಷ್ಟಿಷ್ಟಲ್ಲ. ಆ ಕ್ಷಣ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ನನಗಾದ ಸಂತೋಷಕ್ಕೆ ನಿನ್ನ ಮಾಮ್ನ ತಬ್ಬಿ ಕಣ್ಣೀರು ಹಾಕಿದ್ದೆ. 2ನೇ ಸಾರಿ ಸ್ಕ್ಯಾನ್ ಮಾಡುವಾಗ ಡಾಕ್ಟರ್ ಒಳಗೆ ಬಿಡಲಿಲ್ಲ. ದಿನಗಳನ್ನು ಲೆಕ್ಕ ಹಾಕ್ತಿದ್ದೀನಿ. ನಿನ್ನ ಮಮ್ಮಿ ಗರ್ಭದಿಂದ ಆಚೆ ಯಾವಾಗ ಬರ್ತೀಯಾ ಅಂತ. ನೀನು ಆಚೆ ಬಂದ ಕ್ಷಣದಿಂದ ನಿನ್ನನ್ನು ನೋಡ್ಕೊಳ್ಳೋ ಸಂಪೂರ್ಣ ಜವಾಬ್ದಾರಿ ನಂದು. ನಿನ್ನನ್ನು ಯಾರ ಕೈಗೂ ಕೊಡೋದಿಲ್ಲ. ನಿಮ್ಮ ಮಮ್ಮಿ ಹತ್ರ ಹಾಲು ಕುಡಿಯೋದಕ್ಕೆ ಮಾತ್ರ ಹೋಗಬೇಕು. ಮಿಕ್ಕಿದ ಸಮಯ ಎಲ್ಲ ನನ್ನ ಜೊತೆನೇ ಇರಬೇಕು. ಹಾಗಿದ್ರೆ ಕೆಲಸ ಯಾರು ಮಾಡ್ತಾರೆ ಪಪ್ಪ ಅಂತ ಕೇಳ್ತಿದೀಯಾ? ಕೆಲಸಕ್ಕೆ ನಾನು ಹೋಗಲ್ಲ. ಅಂದರೆ ಮನೆಯಲ್ಲೇ ಕೆಲಸ ಮಾಡ್ತೀನಿ. ಏನಾದರೂ ಎಮರ್ಜೆನ್ಸಿ ಬಂದು ಆಫೀಸಿಗೆ ಹೋಗೋದು ಬಂದಾಗ ಮಾತ್ರ ನಿನ್ನ ಮಮ್ಮಿ ಅಜ್ಜಿ ನೋಡ್ಕೊಳ್ತಾರೆ. ಆಫೀಸ್ನಿಂದ ಬಂದಮೇಲೆ ನಾನು ನೋಡ್ಕೊಳ್ತೀನಿ. ಆಗ ನಾನು ಯಾರ ಕೈಗೂ ಕೊಡೋದಿಲ್ಲ. ನೀನು ಆಚೆ ಬಂದಮೇಲೆ ಭರ್ಜರಿಯಾಗಿ ಶಾಪಿಂಗ್ ಮಾಡೋಣ, ಒಟ್ಟಿಗೆ ಕೂತು ಮೂವಿ ನೋಡೋಣ, ಗೇಮ್ಸ್ ಆಡೋಣ, ನಿನ್ನ ಮಮ್ಮಿನ ಚೆನ್ನಾಗಿ ಗೋಳೊಯ್ಕೊಳ್ಳೋಣ ಎಂದು ಮಾತನಾಡುತ್ತಲೇ ನಿದ್ರೆಗೆ ಜಾರಿದ. ಮಧ್ಯರಾತ್ರಿ 2 ಗಂಟೆಯ ಸಮಯ. ಋತುಗೆ ಹೊಟ್ಟೆ ನೋವು ಜಾಸ್ತಿ ಆದಂತಾಗಿ ಎಚ್ಚರ ಆಯಿತು. ಎದ್ದು ಬೆಡ್ ಲ್ಯಾಂಪ್ ಹಾಕಿ ನೀರು ಕುಡಿಯಲು ಜಗ್ ನೋಡಿದಳು. ಅದು ಖಾಲಿಯಾಗಿತ್ತು. ಶರದ್ನ ಎಬ್ಬಿಸಬೇಕು ಅಂದರೆ ಆಫೀಸ್ ಕೆಲಸ ಮಾಡಿ ತಡವಾಗಿ ಮಲಗಿರ್ತಾನೆ. ಎಬ್ಸೋದು ಬೇಡ, ನಾನೇ ಕಿಚನ್ಗೆ ಹೋಗಿ ನೀರು ಕುಡಿದು ಬಂದರೆ ಆಯಿತು ಎಂದು ಬೆಡ್ನಿಂದ ಇಳಿದು ಜಗ್ ಹಿಡಿದು ಕಿಚನ್ ಕಡೆ ಹೊರಟವಳು ಒಂದೊಂದೇ ಹೆಜ್ಜೆ ಇಡುತ್ತಿದ್ದಂತೆ ಹೊಟ್ಟೆ ನೋವು ಜಾಸ್ತಿಯಾದ ಅನುಭವ. ಗ್ಯಾಸ್ಟ್ರಿಕ್ ಆಗಿರಬಹುದು ಎಂದುಕೊಂಡವಳು ಸ್ಟೆಪ್ಸ್ ಇಳಿಯಲು ಹೋಗಬೇಕು. ವಿಪರೀತ ಹೊಟ್ಟೆ ನೋವಿಗೆ ಮುಖ ಕಿವುಚುತ್ತಾ ಸ್ಟೆಪ್ಸ್ ಇಳಿಯಲು ಆಗದೆ ಅಲ್ಲೇ ಕುಸಿದು ಕುಳಿತು ಬಿಟ್ಟಳು. ಬರುತ್ತಾ ನೋವು ಹೆಚ್ಚಾದಂತೆ ಅಮ್ಮ ಎಂದು ಕೂಗಲು ಶರದ್ಗೆ ಎಚ್ಚರವಾಗಿತ್ತು. ಯಾರೋ ಕೂಗಿದ ಹಾಗೆ ಆಯ್ತಲ್ವಾ ಎಂದು ಪಕ್ಕದಲ್ಲಿ ನೋಡಿದರೆ ಋತು ಅಲ್ಲಿರಲಿಲ್ಲ. ಲೈಟ್ ಹಾಕಿ ಎದ್ದು ಅವಸರದಿಂದ ಹೊರಗೆ ಬಂದ. ಆಗಲೇ ಋತು ವಿಪರೀತ ಹೊಟ್ಟೆ ನೋವಿಗೆ ಹೊರಳಾಡುತ್ತಾ ನೆಲದ ಮೇಲೆ ಒದ್ದಾಡುತ್ತಿದ್ದಳು. ಋತುನ ಆ ರೀತಿ ನೋಡಿ ಚಿನಿ ಎಂದು ಕೂಗಿ ಅವಳ ಬಳಿ ಓಡಿ ಹೋಗಿ ಅವಳನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಚಿನಿ ಏನಾಯಿತು, ಯಾಕೋ, ಏನಾಗ್ತಿದೆ ಎಂದು ಗಾಬರಿಯಿಂದ ಕೇಳಲು ಶರದ್ ಆಗ್ತಿಲ್ಲ, ಹೊಟ್ಟೆ ತುಂಬ ನೋಯ್ತಿದೆ ಎಂದಳು ಕಣ್ಣೀರು ಕೆನ್ನೆ ಸೋಕಿಸುತ್ತಾ. ಶರದ್ನ ಕೂಗಿಗೆ ಮನೆಯವರೆಲ್ಲರಿಗೂ ಎಚ್ಚರ ಆಗಿ ಆಚೆ ಓಡಿ ಬಂದಿದ್ದರು. ಆನಂದ್, ಶರದ್ ಏನಾಯಿತು ಎಂದು ಕೇಳಿದ. ಗೊತ್ತಿಲ್ಲ ಭಾವ, ಹೊಟ್ಟೆ ನೋವು ಅಂತಿದ್ದಾಳೆ ಎಂದಾಗ, ಹೌದಾ, ಮೊದಲು ಅವಳನ್ನು ಎತ್ಕೊಂಡು ಬಾ, ಆಸ್ಪತ್ರೆಗೆ ಹೋಗೋಣ, ನಾನು ಕಾರ್ ತೆಗಿತೀನಿ ಎಂದು ತಡ ಮಾಡದೆ ಓಡಿದ. ಜಾನಕಿ, ಋತು ಏನಾಗಲ್ಲ, ಧೈರ್ಯವಾಗಿರು ಎಂದು ಹೇಳುತ್ತಿದ್ದರು. ಒಳಗಡೆ ಅವರಿಗೆ ಆಗಿರಬಹುದಾದ ಅನಾಹುತದ ಬಗ್ಗೆ ಅಂದಾಜಿದ್ದರು. ಶ್ರೀಧರ್ ಅವರು ಶರದ್ ಕಣ್ಣಲ್ಲಿ ನೀರು ಮತ್ತು ಆತಂಕ ಕಂಡು ಋತುಗೆ ಏನಾಗಲ್ಲ ಎಂದು ಧೈರ್ಯ ಹೇಳಿದರು. ಶರದ್ ಋತುವನ್ನು ಎತ್ತಿಕೊಂಡು ಕಾರಲ್ಲಿ ಮಲಗಿಸಿದ. ಜಾನಕಿಯವರು ಕೂತು ಋತು ತಲೆಯನ್ನು ತಮ್ಮ ತೊಡೆಯ ಮೇಲೆ ಇಟ್ಟುಕೊಂಡು ಧೈರ್ಯ ಹೇಳುತ್ತಿದ್ದರು. ಶ್ರೀಧರ್ ಮತ್ತು ಶರದ್ನ ಹತ್ತಿಸಿಕೊಂಡು ಆನಂದ್ ಡ್ರೈವ್ ಮಾಡಿಕೊಂಡು ಹತ್ತಿರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ಆಗಲೇ ಪ್ರಜ್ಞೆ ಕಳೆದುಕೊಂಡು ಬಿಟ್ಟಿದ್ದಳು ಋತು.
ಶರದ್, ನೀನು ಋತು ನಿಂತ್ಕೋ, ನಾನು ಸ್ಟ್ರೆಚ್ಚರ್ ತರೋದಕ್ಕೆ ಹೇಳ್ತೀನಿ ಎಂದ ಆನಂದ್ ತಕ್ಷಣ ಒಳಗೋಡಿ ಅಲ್ಲೇ ಔಷಧಿ ಹಿಡಿದು ಹೋಗುತ್ತಿದ್ದ ನರ್ಸ್ ಬಳಿ ಬಂದು, ಸಿಸ್ಟರ್, ಎಮರ್ಜೆನ್ಸಿ, ನನ್ನ ತಂಗಿ ಪ್ರಜ್ಞೆ ತಪ್ಪಿದ್ದಾಳೆ, ಪ್ಲೀಸ್ ಬೇಗ ಬನ್ನಿ ಎಂದಿದ್ದೇ ತಡ ನರ್ಸ್ ಓಡಿ ಹೋಗಿ ಸ್ಟ್ರೆಚ್ಚರ್ ತಂದಳು. ಶರದ್ ಅವಳನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿ ಎಮರ್ಜೆನ್ಸಿ ವಾರ್ಡ್ಗೆ ಕರೆದುಕೊಂಡು ನಡೆದರು. ಸರ್, ನೀವು ಹೊರಗೆ ಇರಿ ಎಂದ ನರ್ಸ್ ಋತುವನ್ನು ಒಳಗಡೆ ಕರೆದುಕೊಂಡು ಹೋಗಲು ಹೋದಳು. ಮತ್ತೊಂದು ನರ್ಸ್ಗೆ ವಿಷಯ ತಿಳಿಸಿ ಡಾಕ್ಟರ್ನ ಕರೆದುಕೊಂಡು ಬರಲು ಕಳುಹಿಸಿದರು. ಶರದ್ ಎಮರ್ಜೆನ್ಸಿ ವಾರ್ಡ್ ಮುಂದೆಯೇ ಕುಸಿದು ಕುಳಿತು ಬಿಟ್ಟ. ಕಣ್ಣಿಂದ ಕಂಬನಿ ಜಾರುತ್ತಲೇ ಇತ್ತು. ಶ್ರೀಧರ್, ಜಾನಕಿ, ಆನಂದ್ ಮೂವರು ಶರದ್ ಬಳಿ ಬಂದು, ಧೈರ್ಯವಾಗಿರು ಶರದ್, ಋತುಗೇನೂ ಆಗಲ್ಲ, ಏಳು ಎಂದು ಅವನ ಭುಜವಿಡಿದು ಎಬ್ಬಿಸಿ ಅಲ್ಲೇ ಇದ್ದ ಚೇರ್ ಮೇಲೆ ಕೂರಿಸಿದರು. ಹೌದು ಶರದ್, ಋತುಗೇನೂ ಆಗಲ್ಲ, ಭಯಪಡಬೇಡ ಎಂದರು ಜಾನಕಿ. ತಕ್ಷಣ ಶರದ್ ತನ್ನಮ್ಮನನ್ನು ತಬ್ಬಿ ಚಿಕ್ಕ ಮಕ್ಕಳ ಹಾಗೆ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಸಮಾಧಾನ ಮಾಡ್ಕೋ ಶರದ್, ಏನಾಗಲ್ಲ ಎಂದು ಮಗನನ್ನು ತಬ್ಬಿ ಸಂತೈಸಿದರು. ಸ್ವಲ್ಪ ಹೊತ್ತು ಕಣ್ಣೀರು ಆಚೆ ಹಾಕಿ ಸಮಾಧಾನವಾಗಲಿ ಎಂದು ಸುಮ್ಮನೆ ಅವನ ಬೆನ್ನು ನೇವರಿಸಿದರು. ಮನೆಯಲ್ಲಿ ಉಳಿದಿದ್ದ ಲತಾ ರೋಹಿಣಿಗೆ ಮೆಸೇಜ್ ಮಾಡಿ ತಾವು ಅಂದುಕೊಂಡಿರುವ ಕೆಲಸ ಆಯಿತು ಎಂದು ತಿಳಿಸಿದಳು. ಡಾಕ್ಟರ್ ಬಂದು ಋತುವನ್ನು ಚೆಕ್ ಮಾಡಿದರು. ಹೊಟ್ಟೆಯಲ್ಲೇ ಮಗು ಸತ್ತು ಹೋಗಿತ್ತು. ನರ್ಸ್ಗೆ ಡ್ರಿಪ್ಸ್ ಹಾಕಿ ಇಂಜೆಕ್ಷನ್ ಮಾಡಲು ಹೇಳಿ ಆಚೆ ನಡೆದರು. ಅಷ್ಟರಲ್ಲಿ ಆನಂದ ಹೋಗಿ ಅಡ್ಮಿಷನ್ ಮಾಡಿಸಿಕೊಂಡು ಬಂದ. ಪೇಷಂಟ್ ಕಡೆಯವರು ಯಾರಿಲ್ಲಿ ಎಂದರು ಡಾಕ್ಟರ್. ಡಾಕ್ಟರ್, ನಾವೇ ಹೇಳಿ ಎಂದ ಆನಂದ್. ಓಕೆ, ಪೇಷಂಟ್ಗೆ ನೀವೇನಾಗಬೇಕು? ನಾನು ಅವಳ ಅಣ್ಣ ಎನ್ನುತ್ತಲೇ, ಓಕೆ, ಅವರ ಹಸ್ಬೆಂಡ್ ಬಂದಿಲ್ವಾ ಎಂದರು. ಡಾಕ್ಟರ್, ನಾನೇ ಅವಳ ಹಸ್ಬೆಂಡ್ ಶರದ್ ಅಂತ ಎಂದರೆ, ಓಕೆ ಮಿಸ್ಟರ್ ಶರದ್, ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ, ಮಗು ಹಾರ್ಟ್ ಬೀಟ್ ನಿಂತು ಹೋಗಿದೆ ಎಂಬ ಮಾತು ಕೇಳಿ ಎಲ್ಲರಿಗೂ ಆಘಾತವಾಗಿತ್ತು. ಶರದ್ ಆ ಮಾತು ಕೇಳಿದ್ದೆ ಕುಸಿದು ಬಿಟ್ಟ. ಕಣ್ಣಿಂದ ಎಡೆಬಿಡದೆ ಕಣ್ಣೀರು ಹರಿಯಲು ತೊಡಗಿತು. ಮಿಸ್ಟರ್ ಶರದ್, ಪ್ಲೀಸ್ ಧೈರ್ಯ ತಂದ್ಕೊಳ್ಳಿ. ಹಾರ್ಟ್ ಬೀಟ್ ಹೋಗಿರೋದ್ರಿಂದ ಅವರ DNC ಮಾಡಬೇಕಾಗುತ್ತೆ. ನೀವು ಈ ಕನ್ವೈಮ್ ಫಾರ್ಮ್ಗೆ ಸೈನ್ ಮಾಡಿದರೆ ನಾವು ಮುಂದಿನ ಪ್ರೊಸೀಜರ್ ಮಾಡ್ತೀವಿ. ಹಾಂ, ಇನ್ನೊಂದು ವಿಷಯ, ಬ್ಲಡ್ ತುಂಬ ಲಾಸ್ ಆಗಿರೋದ್ರಿಂದ ಅವ್ರ ಕಂಡೀಷನ್ ಕೂಡ ಕ್ರಿಟಿಕಲ್ ಆಗಿದೆ. ಯು ಡೋಂಟ್ ವರಿ, ನಾವು ಬ್ಲಡ್ ಹಾಕ್ತೀವಿ ಎಂದರು. ಶರದ್ ಮೌನವಾಗಿ ಕಣ್ಣೀರು ಮಿಡಿಯುತ್ತಿರಲು, ಶರದ್ ಪೇಪರ್ಗೆ ಸೈನ್ ಹಾಕು ಎಂದರು ಶ್ರೀಧರ್. ಶರದ್ ನಡುಗುವ ಕೈಯಿಂದ ಪೇಪರ್ಸ್ಗೆ ಸೈನ್ ಹಾಕಿ ಕೊಟ್ಟ. ಋತು ಜೀವಕ್ಕೇನೂ ಅಪಾಯ ಆಗೋದಿಲ್ಲ ಅಂತ ಕೇಳಿ ಸಮಾಧಾನವಾದರೂ ತನ್ನ ಪ್ರೀತಿಯ ಕಂದನನ್ನು ಕಳೆದುಕೊಂಡ ದುಃಖ ಅತೀವವಾಗಿ ಬಾಧಿಸತೊಡಗಿತು. ಎಷ್ಟೊಂದು ಕನಸು ಕಂಡಿದ್ದ, ಎಷ್ಟೋ ರಾತ್ರಿಗಳು ಆ ಮಗುವಿನ ಜೊತೆ ಮಾತನಾಡಿದ್ದ. ಒಂದೇ ಕ್ಷಣದಲ್ಲಿ ತಾನು ಕಂಡಿದ್ದ ಕನಸು, ಕಟ್ಟಿದ್ದ ಆಶಾಗೋಪುರ ಕಳಚಿ ಬಿದ್ದು ಹೋಯಿತು ಎಂಬ ವಿಷಯವೇ ಅವನಿಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ತಕ್ಷಣ ಎದ್ದವನೇ ಹೊರಗೆ ನಡೆದು ಬಿಟ್ಟ. ಮೂವರಿಗೂ ಶರದ್ನ ನಡೆ ಆತಂಕ ತರಿಸಿತು. ಅತ್ತೆ, ಮಾವ, ನಾನು ನೋಡ್ತೀನಿರಿ ಎಂದು ಆನಂದ ಶರದ್ ಹಿಂದೆಯೇ ಓಡಿದ. ಶರದ್, ಶರದ್, ನಿಂತ್ಕೋ ನಿಂತ್ಕೋ ಎಂದು ಅವನ ಕೈ ಹಿಡಿದು ನಿಲ್ಲಿಸಿ, ನೋಡು, ನಂಗೆ ಗೊತ್ತು ನಿಂಗೆ ಈ ವಿಷಯ ಕೇಳಿ ಆಘಾತ ಆಗಿದೆ ಅಂತ, ಹಾಗಂತ ಈ ನಿನ್ನ ಮೌನ ನೋಡಿದರೆ ಭಯ ಆಗ್ತಿದೆ ಎಂದ. ಭಾವ, ನೀವೇನೇನೋ ಯೋಚನೆ ಮಾಡಬೇಡಿ, ನಂಗೆ ಯಾಕೋ ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಅನ್ನಿಸ್ತಿದೆ, ಅದಕ್ಕೆ ಹೊರಟಿದ್ದೀನಿ. ಆತಂಕ ಪಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಎಂದು ತನ್ನ ಭಾವನ ಮಾತಿಗೂ ಕಾಯದೆ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಬಿಟ್ಟ. ಶರದ್ ಹೋದ ದಾರಿಯನ್ನೇ ನೋಡುತ್ತಾ ನಿಟ್ಟುಸಿರು ಬಿಟ್ಟು ಒಳ ನಡೆದ ಆನಂದ್. ಏನಾಯಿತು ಅಳಿಯಂದ್ರೆ, ಶರದ್ ಬರಲಿಲ್ವಾ ಎಂದು ಒಬ್ಬನೇ ಬಂದ ಆನಂದ್ನ ಕೇಳಿದರು ಜಾನಕಿಯವರು. ಅತ್ತೆ, ಅವನಿಗೆ ಯಾಕೋ ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಅಂತ ಅನ್ನಿಸ್ತಿದೆಯಂತೆ, ಅದಕ್ಕೆ ಸ್ವಲ್ಪ ಒಂಟಿಯಾಗಿದ್ದು ಬರ್ತೀನಿ ಅಂತ ಅಂದ. ಈಗಿರೋ ಅವನ ಮನಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಒಂಟಿಯಾಗಿರೋದಕ್ಕೆ ಬಿಡೋದು ಸರಿ ಅನ್ನಿಸಿ ನಾನು ಒಬ್ಬನೇ ಬಂದೆ ಎನ್ನಲು, ಇವನಿಗೆ ಇಷ್ಟು ನೋವಾಗ್ತಿದೆ, ಇನ್ನು ಋತುಗೆ ಹೇಗಾಗಬೇಡ ಎಂದು ಯೋಚಿಸತೊಡಗಿದರು ಎಲ್ಲರೂ. ಶರದ್ ಆಸ್ಪತ್ರೆಯಿಂದ ಒಬ್ಬನೇ ಕಾರ್ ಓಡಿಸಿಕೊಂಡು ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಕಾರ್ ನಿಲ್ಲಿಸಿ ಇಳಿದು ನೆಲದ ಮೇಲೆ ಮಂಡಿಯೂರಿ ಕುಳಿತು ಇಷ್ಟೊತ್ತು ತಡೆದಿದ್ದ ದುಃಖ, ನಿರಾಸೆ, ಹತಾಶೆ ಎಲ್ಲವೊಂದು ಆ ಎಂದು ಕೂಗಿ ಕಿರುಚಿ ಹೊರಹಾಕಿದ. ಕಣ್ಣುಗಳಿಂದ ಎಡೆಬಿಡದೆ ಕಣ್ಣೀರು ಕೆನ್ನೆ ಮೇಲೆ ಹರಿಯುತ್ತಿತ್ತು. ಅದೆಲ್ಲ ತನ್ನ ಕಣ್ಣೀರು ತಡೆಯಲು ಅದಷ್ಟೇ
ತನ್ನ ಕಣ್ಣೀರು ತಡೆಯಲು ಪ್ರಯತ್ನಪಟ್ಟರೂ ಅದು ಅವನಿಂದ ಸಾಧ್ಯವಾಗಲಿಲ್ಲ. ಒರೆಸಿದಷ್ಟು ಕಣ್ಣೀರು ಕೆನ್ನೆ ಸೋಕುತ್ತಿತ್ತು. ಇಷ್ಟೊಂದು ಆಸೆ ಕನಸುಗಳನ್ನು ಹೆಣೆದಿದ್ದ ತನ್ನ ಮಗುವಿನ ಭವಿಷ್ಯಕ್ಕಾಗಿ. ಅದರ ಆಟ ಪಾಠ ಎಲ್ಲವನ್ನೂ ಕಣ್ತುಂಬಿಕೊಳ್ಳಬೇಕು. ತನ್ನದೇ ಅಂಶ, ತನ್ನ ಮತ್ತು ಋತುವಿನ ಪ್ರೇಮದ ಕುರುಹು ಜನ್ಮ ತಾಳಿ ಬರುತ್ತಿರುವುದು ಅವನಿಗೆ ಜಗತ್ತನ್ನೇ ಗೆದ್ದಷ್ಟು ಖುಷಿಯಾಗಿತ್ತು. ಆದರೆ ಕ್ಷಣ ಮಾತ್ರದಲ್ಲೇ ಅದೆಲ್ಲವೂ ನುಚ್ಚು ನೂರಾಗಿತ್ತು. ಯಾಕೆ ಹೀಗಾಯಿತು? ಯಾವ ಕಾರಣಕ್ಕಾಗಿ ನಂಗೀ ಶಿಕ್ಷೆ? ನಮ್ಮ ಖುಷಿ ಕಿತ್ಕೊಳ್ಳೋದೇ ಆಗಿದ್ದರೆ ಆ ಖುಷಿನ ಯಾಕೆ ಕೊಟ್ಟೆ? ಯಾಕೆ ನಮ್ಮ ಖುಷಿ ಕಿತ್ಕೊಂಡೆ? ನನಗೆ ಇಷ್ಟೊಂದು ನೋವಾಗ್ತಿರುವಾಗ ಚಿನ್ನಿ ಹೇಗಿದನ್ನೆಲ್ಲ ತಡ್ಕೊಳ್ತಾಳೆ ಎಂದು ಕಾಣದ ದೇವರಿಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದ. ಅವನ ಯಾವ ಪ್ರಶ್ನೆಗೂ ಉತ್ತರವಿಲ್ಲ. ಅದೆಷ್ಟು ಹೊತ್ತು ಹಾಗೆ ಕುಳಿತಿದ್ದನೋ ಅದು ಅವನಿಗೂ ತಿಳಿಯಲಿಲ್ಲ. ಮುಂಜಾವಿನ ಸಮಯಕ್ಕೆ ದೇಹದಲ್ಲಿನ ಶಕ್ತಿಯೆಲ್ಲ ಕುಂದಿದಂತಾಗಿ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಆಸ್ಪತ್ರೆ ಕಡೆ ಹೊರಟ. ಮುಂದುವರೆಯುವುದು. ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.